ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಭಗವರ್ಬು. ಭಾರತದ ಅತಿ ದೊಡ್ಡ ಚುನಾವಣೆ, ಜಗತ್ತಿನ ಅತಿ ದೊಡ್ಡ ಚುನಾವಣೆ 2024ರ ಭಾರತದ ಲೋಕಸಭಾ ಚುನಾವಣೆಗಳು 7 ಹಂತಗಳಲ್ಲಿ ನಡೆಯಲಿವೆ. ಅದರಲ್ಲಿ 2ನೇ ಹಂತದ ಮತದಾನ ನಿನ್ನೆ ಅಂದರೆ ಏಪ್ರಿಲ್ 26, 2024ರಂದು ಪೂರ್ಣಗೊಂಡಿದೆ. ಆ ಹಿನ್ನೆಲೆಯಲ್ಲಿ ನಿನ್ನೆಯ ಮತದಾನದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು, ಎಷ್ಟು ಮತದಾನ ಆಯಿತು ಮತ್ತು ಈ ಒಂದು ಹಂತದಲ್ಲಿ ಯಾರಿಗೆ ಮೇಲುಗೈ ದೊರೆತಿರುವ ಸಾಧ್ಯತೆಗಳಿದೆ ಅನ್ನೋದನ್ನು ನೋಡೋದಕ್ಕಿಂತ ಮೊದಲು ಕಳೆದ ಬಾರಿ ಅಂದರೆ ಏಪ್ರಿಲ್ 19ನೇ ತಾರೀಕು ನಡೆದಿದ್ದಂತಹ ಸುಮಾರು 102 ಕ್ಷೇತ್ರಗಳಲ್ಲಿ ನಡೆದಂತಹ ಮೊದಲನೇ ಹಂತದ ಮತದಾನದ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿ ಮತದಾನದ ಪ್ರಮಾಣ ತುಂಬ ಇಳಿಕೆಯಾಗಿದ್ದರಿಂದ BJPಗೆ ಹಿನ್ನಡೆ ಅನ್ನೋದನ್ನು ವಿವರಣೆಯನ್ನು ನಾನು ಈ ಮೊದಲೇ ನೀಡಿದ್ದೆ. ಅದರ ವಿಡಿಯೋದ ಲಿಂಕನ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರ ಜೊತೆಗೆ ಕಳೆದ ಬಾರಿ 19ನೇ ತಾರೀಕು ನಡೆದಂತಹ ಚುನಾವಣೆಯಲ್ಲಿ BJPಗೆ ಹಿನ್ನಡೆ ಸ್ಪಷ್ಟ. ಯಾಕೆ ಅಂದರೆ ಅದು ಕೆಲವು BJPಗೆ ಸ್ಟ್ರಾಂಗ್ ಹೋಲ್ಡ್ ಅಲ್ಲದಂತಹ ಪ್ರದೇಶಗಳಲ್ಲಿ ಹೆಚ್ಚಿನ ಮತದಾನಗಳು ಅಥವಾ ಕ್ಷೇತ್ರಗಳನ್ನು ಒಳಗೊಂಡಿತ್ತು. ಅದರಲ್ಲಿ ವಿಶೇಷವಾಗಿ ತಮಿಳುನಾಡು, ಅಲ್ಲಿ 39 ಸೀಟುಗಳಿದ್ವು. ಸೊ ಈ ಬಾರಿ ಸಮಸಮವಾಗಿರುವಂತಹ ಸೀಟುಗಳನ್ನು ನಾವು ನೋಡ್ಬೋದು, ಅಥವಾ BJPಯ ಸ್ಟ್ರಾಂಗ್ ಹೋಲ್ಡ್ ಇರುವಂತಹ ಕ್ಷೇತ್ರಗಳು ಹೆಚ್ಚು ಅಂತ ನೋಡ್ಬೋದು. ಏಪ್ರಿಲ್ 26ನೇ ತಾರೀಕು ನಡೆದಂತಹ ಚುನಾವಣೆಯಲ್ಲಿ ಸುಮಾರು 88 ಸೀಟುಗಳು ನಿನ್ನೆ ಮತದಾನ ನಡೆಯಿತು. ಅದು ಸುಮಾರು 12 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆಯಾಗಿದ್ದಂತಹ 88 ಸೀಟುಗಳು. ಆ 88 ಕ್ಷೇತ್ರಗಳಲ್ಲಿ ಏನಾಯಿತು ಅನ್ನೋದನ್ನು ನೋಡೋದಾದರೆ, ಮುಖ್ಯವಾಗಿ ಅಲ್ಲಿ ಟೋಟಲ್ ಆಗಿ ಈ 88 ಕ್ಷೇತ್ರಗಳಲ್ಲಿ ನಡೆದಂತಹ ಮತದಾನದ ಪ್ರಮಾಣ ಸುಮಾರು 64%. ಮೊದಲನೇ ಹಂತದ ರೀತಿಯಲ್ಲೇ 2ನೇ ಹಂತದಲ್ಲಿಯೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮತದಾನದ ಪ್ರಮಾಣ ಕಡಿಮೆಯಾಗಿದೆ, ಶೇಕಡಾವಾರು ತುಂಬ ಕಡಿಮೆಯಾಗಿದೆ. ಕಳೆದ ಬಾರಿ ಇದೇ ಕ್ಷೇತ್ರಗಳಲ್ಲಿ, ಇದೇ 88 ಕ್ಷೇತ್ರಗಳಲ್ಲಿ 69ಕ್ಕಿಂತ ಹೆಚ್ಚು ಪರ್ಸೆಂಟೇಜನ್ನು ಮತದಾನ ಆಗಿತ್ತು. ಸೊ ಹಾಗಾದರೆ ಸುಮಾರು 5ರಿಂದ 6% ಮತದಾನ ಕಡಿಮೆ ಆಗಿದೆ ಈ ಕ್ಷೇತ್ರಗಳಲ್ಲಿ. ಇದು ಸ್ಪಷ್ಟವಾಗಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮೊದಲು ನಿನ್ನೆ ಚುನಾವಣೆಗೆ ಹೋಗಿದ್ದಂತಹ ಬಹು ಮುಖ್ಯವಾದ ರಾಜ್ಯಗಳು ಅಥವಾ ದೊಡ್ಡ ದೊಡ್ಡ ರಾಜ್ಯಗಳು ಯಾವುದು, ಅದರಲ್ಲಿ ಏನಾಯಿತು ಮತದಾನದ ಪ್ರಮಾಣ ಅಂತ ನೋಡೋದಾದರೆ, ಮೊದಲಿಗೆ ಉತ್ತರ ಪ್ರದೇಶ್ BJPಯ ಸ್ಟ್ರಾಂಗೆಸ್ಟ್ ಲ್ಯಾಂಡ್. ಮತ್ತು BJP ಅಥವಾ ಯಾವುದೇ ಪಕ್ಷ ಈ ದೇಶದಲ್ಲಿ ಕೇಂದ್ರದಲ್ಲಿ ಆಡಳಿತವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬೇಕಾದ್ರೆ UPಯನ್ನು ಗೆಲ್ಲೋದು ಬಹಳ ಮುಖ್ಯ ಆಗುತ್ತೆ. ಸೊ ಅಂತಹ ಕ್ಷೇತ್ರ. ಈಗ ರಾಮ ಮಂದಿರದ ಹವಾ ಒಂದು ಕಡೆ, ಹಿಂದುತ್ವದ ಹವಾ ಒಂದು ಕಡೆ, ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ ಎಲ್ಲವೂ ಸೇರಿಕೊಂಡಿರುವಂತಹ UPಯಲ್ಲಿ ಕೇವಲ 54% ಮತದಾನ ಆಗಿದೆ. ಕಳೆದ ಬಾರಿಗೆ ಹೋಲಿಸಿದರೆ 9% ಮತದಾನ ಕಡಿಮೆಯಾಗಿದೆ. ಕಳೆದ ಬಾರಿ 63% ಮತದಾನ ಆಗಿತ್ತು ಇದೇ ಕ್ಷೇತ್ರಗಳಲ್ಲಿ. ಬಿಹಾರಕ್ಕೆ ಬರೋದಾದರೆ ಅಲ್ಲಿ 57%, ಉತ್ತರ ಪ್ರದೇಶಕ್ಕಿಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಅಂತ ಹೇಳ್ಬೋದು. ಅಲ್ಲಿ ಕೇವಲ 57% ಆಗಿದೆ. ಕಳೆದ ಬಾರಿಗೆ ಹೋಲಿಸಿದರೆ ಇಲ್ಲಿಯೂ ಕೂಡ 6% ಮತದಾನ ಇಳಿಕೆಯಾಗಿದೆ. ಮತ್ತು ಮಹಾರಾಷ್ಟ್ರ 48 ಕ್ಷೇತ್ರಗಳನ್ನು ಹೊಂದಿರುವಂತಹ ಮಹಾರಾಷ್ಟ್ರ, ಇದು ಕೂಡ ಬಹು ಮುಖ್ಯವಾದಂತಹ ಮತ್ತು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಸಂಸದರನ್ನು ಆಯ್ಕೆ ಮಾಡುವಂತಹ ರಾಜ್ಯ. ಅಲ್ಲಿ ನಿನ್ನೆ ನಡೆದಂತಹ ಚುನಾವಣೆಯಲ್ಲಿ 59% ಮತದಾನ ಆಗಿದೆ. ಕಳೆದ ಬಾರಿಗೆ ಹೋಲಿಸಿದರೆ ಇಲ್ಲಿಯೂ ಕೂಡ 3% ಇಳಿಕೆಯಾಗಿದೆ. ಕಳೆದ ಬಾರಿ ಇದೇ ಕ್ಷೇತ್ರಗಳಲ್ಲಿ ಮತದಾನ ಆದಾಗ 62% ಮತದಾನ ನಡೆದಿತ್ತು. ಇನ್ನು ನಮ್ಮ ರಾಜ್ಯ ಕರ್ನಾಟಕ, ಇಡೀ ದೇಶಕ್ಕೆ 2ನೇ ಹಂತದ ಮತದಾನ ಆದರೆ ಕರ್ನಾಟಕಕ್ಕೆ ಇದು ಮೊದಲನೇ ಹಂತದ ಮತದಾನ. 2 ಹಂತಗಳಲ್ಲಿ ಕರ್ನಾಟಕದ ಎಲೆಕ್ಷನ್ಸ್ ನಡೆಯುತ್ತೆ. ಕರ್ನಾಟಕದ ಮೊದಲನೇ ಹಂತದ ಮತದಾನ ನಿನ್ನೆ ಆಗಿದ್ದರೆ 2ನೇ ಹಂತದ ಮತದಾನ ಮೇ 7ನೇ ತಾರೀಕು ನಡೆಯುತ್ತೆ. ನಿನ್ನೆ 14 ಕ್ಷೇತ್ರಗಳು, ದಕ್ಷಿಣ ಭಾಗದ ಕರ್ನಾಟಕದ ದಕ್ಷಿಣ ಭಾಗದಲ್ಲಿರುವಂತಹ 14 ಕ್ಷೇತ್ರಗಳಿಗೆ ಮತದಾನ ಆಯಿತು. ನಿನ್ನೆ ಕರ್ನಾಟಕದಲ್ಲಿ 64% ಮಾತ್ರ ಮತದಾನ ಆಗಿದೆ. ಕಳೆದ ಬಾರಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿಯೂ ಕೂಡ 4% ಇಳಿಕೆಯಾಗಿ ಈ ಒಂದು ಮತದಾನ ನಡೆದಿದೆ. ಕಳೆದ ಬಾರಿ 68% ಜನ ಮತದಾನದಲ್ಲಿ, ಇದೇ 14 ಕ್ಷೇತ್ರಗಳಲ್ಲಿ ಮತದಾನದಲ್ಲಿ ಪಾಲ್ಗೊಂಡಿದ್ದರು, ತಮ್ಮ ಮತವನ್ನು ಚಲಾಯಿಸಿದರು. ಸೊ ಈ ಒಂದು ಅಂಕಿಗಳನ್ನು ನೋಡಿದ್ರೆ ಏನು ಹೇಳಬಹುದು? ಯಾರಿಗೆ ಮೇಲುಗೈ, ಯಾರಿಗೆ ಚೊಂಬು, ಯಾರಿಗೆ ಜಯಭೇರಿಯನ್ನು ಜನ ಕೊಡ್ತಿದ್ದಾರೆ ಅನ್ನೋದನ್ನು ಸ್ವಲ್ಪ ನೋಡೋದಾದರೆ,
ಸ್ಪಷ್ಟವಾಗಿ ನಾವು ಒಂದನ್ನಂತೂ ಅರ್ಥ ಮಾಡ್ಕೊಳ್ಬೇಕು, ಅದು ಯಾವುದೇ ಹಂತ ಇರಲಿ, 1ನೇ ಹಂತ ಇರಲಿ, 7ನೇ ಹಂತ ಇರಲಿ, ಅದರ ಮಧ್ಯದಲ್ಲಿ ಯಾವುದೇ ಹಂತ ಇರಲಿ, ಮತದಾನದ ಶೇಕಡ ಪ್ರಮಾಣ ಹೆಚ್ಚಿಗೆಯಾದರೆ, ಕಳೆದ ಬಾರಿಗಿಂತ ಹೆಚ್ಚಿಗೆಯಾದರೆ ಅದು ಖಂಡಿತವಾಗಲೂ ಕೂಡ BJPಗೆ ಲಾಭವನ್ನು ತಂದುಕೊಡುತ್ತೆ. ಮತದಾನದ ಪ್ರಮಾಣ ಕಡಿಮೆಯಾದರೆ ಅದು ಖಂಡಿತವಾಗಲೂ BJPಗೆ ಪೆಟ್ಟನ್ನು ಕೊಡುತ್ತೆ. ಯಾಕೆ ಹೀಗಾಗುತ್ತೆ ಅನ್ನೋದನ್ನು ಈ ಮೊದಲು ಕೂಡ ಹೇಳಿದ್ದೆ, ಈಗಲೂ ಹೇಳ್ತಿದ್ದೀನಿ. BJPಯ ಪಾರಂಪರಿಕ ವೋಟರ್ಸ್ ಯಾರಿದ್ದಾರೆ, ಕಟ್ಟ ಹಿಂದುತ್ವದ ಹೆಸರಿನಲ್ಲಿ ವೋಟ್ ಹಾಕುವಂಥವರು, BJP ಅನ್ನುವ ಕಾರಣಕ್ಕೆ ವೋಟ್ ಹಾಕುವಂಥವರು, ಬ್ರಾಹ್ಮಣ ಸಮುದಾಯದಂತಹ ಕೆಲವು ಮೇಲ್ಜಾತಿಯ ಸಮುದಾಯಗಳು BJPಗೆ ಮಾತ್ರನೇ ವೋಟ್ ಹಾಕ್ತೀನಿ ಅನ್ನುವಂಥವರು, ಅವರು BJP ಮೇಲೆ ಮುನಿಸಿಕೊಂಡಿದ್ದರೆ, BJP ಮೇಲೆ ಒಂದು ರೀತಿಯಾದಂತಹ ಅಸಮಾಧಾನ ಇದ್ದರೆ ಮನೆಯಿಂದ ಹೊರಗೆ ಬರಲ್ಲ, ವೋಟಿಂಗ್ ಬೂತ್ಗೆ ಬರಲ್ಲ, ಮತದಾನದ ಕೇಂದ್ರಕ್ಕೆ ಬರಲ್ಲ, ಅವರು ಮತ ಚಲಾಯಿಸೋದಿಲ್ಲ. ಬೇರೆ ಪಕ್ಷದ ಮತದಾರರು ಹಾಗಲ್ಲ, ಅವ್ರಿಗೆ ಕೋಪ ಇದ್ದರೆ, ಕಾಂಗ್ರೆಸ್ ಮತದಾರರು ಕೋಪ ಇದ್ದರೆ ತಮ್ಮ ವೋಟನ್ನು ತಗೊಂಡೋಗಿ BJPಗೋ JDSಗೋ ಅಥವಾ ಯಾವುದೇ ಆಯಾ ರಾಜ್ಯಗಳಲ್ಲಿ ಬೇರೆ ಪಕ್ಷಗಳು ಅದು ಇದಾವೋ ಅವುಗಳಿಗೆ ಹಾಕ್ಬಿಡ್ತಾರೆ, ಅಥವಾ ನೋಟ ಒತ್ತೋದಕ್ಕಾದರೂ ಮತದಾನದ ಕೇಂದ್ರಕ್ಕೆ ಬರ್ತಾರೆ, ಆ ಮಿಷನ್ ಮುಂದೆ ನಿಂತ್ಕೊಳ್ತಾರೆ, EVM ಮಿಷನ್ ಮುಂದೆ ನಿಂತ್ಕೊಳ್ತಾರೆ. ಆದರೆ BJPಯ ಪಾರಂಪರಿಕ ಮತದಾರರಿದ್ದಾರಲ್ಲ, ಕಟ್ಟರ್ BJP ವಾದಿಗಳು, ಅವರು ನೋಟನೂ ಮಾಡಲ್ಲ, ಬೇರೆ ಪಕ್ಷಗಳಿಗೂ ಮತ ಚಲಾಯಿಸಲ್ಲ, ಸುಮ್ಮನೆ ಮಗುಮ್ಮಾಗಿ ಮನೆಯಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಸೊ ಈಗ ನಾವು ನೋಡ್ತಿರುವಂತಹದ್ದು 2ನೇ ಹಂತದಲ್ಲಿ, 1ನೇ ಹಂತದಲ್ಲೂ ಅದೇ ಆಗಿತ್ತು, 2ನೇ ಹಂತದಲ್ಲಿಯೂ ಕೂಡ ಅದೇ ಆಗಿರೋದು ದೊಡ್ಡ ಆಶ್ಚರ್ಯದ ಸಂಗತಿ. ಯಾಕಂದರೆ ವಿಶೇಷವಾಗಿ ಉತ್ತರ ಪ್ರದೇಶ ರಾಮ ಮಂದಿರದ ಹಿನ್ನೆಲೆಯಲ್ಲಿ BJP ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೆ. 80 ಸೀಟುಗಳಲ್ಲಿರುವಂತಹ ಉತ್ತರ ಪ್ರದೇಶದಿಂದ ಈ ಕನಿಷ್ಠ ಅಂದರೆ 75 ಸೀಟುಗಳನ್ನು ನಾವು ತೆಗಿತೀವಿ ಅಂತ ಚಾಲೆಂಜ್ ಮಾಡ್ಕೊಂಡು ಕೂತಿದ್ದಾರೆ. 400 ಮುಟ್ಟುತ್ತೀವಿ ಇಡೀ ದೇಶದಲ್ಲಿ ಅನ್ನುವಂತಹ ಅವರ ಏನು ದೊಡ್ಡ ಒಂದು ಕ್ಲೇಮ್ ಏನಿದೆ, ಆ ಕ್ಲೇಮ್ಗೆ ಮೂಲ ಆಧಾರನೇ 75 ಸೀಟು ಕೇವಲ ನಮಗೆ ಉತ್ತರ ಪ್ರದೇಶದಿಂದಾನೇ ಬಂದುಬಿಡುತ್ತೆ ಅನ್ನುವಂಥದ್ದು. ಆದರೆ ಉತ್ತರ ಪ್ರದೇಶದಲ್ಲಿ ಅರ್ಧಕ್ಕೆ ಅರ್ಧ ಜನ ವೋಟೇ ಹಾಕಿಲ್ಲ, ಅಂದರೆ 54% ಮಾತ್ರ ವೋಟಿಂಗ್ ಆಗಿದೆ. ಸೊ ಇದು ಸ್ಪಷ್ಟವಾಗಿಯೂ ಕೂಡ BJPಗೆ ಅತಿ ದೊಡ್ಡ ಹಿನ್ನಡೆ ಅಂತಲೇ ಹೇಳಬೇಕಾಗತ್ತೆ. 1ನೇ ಹಂತದಲ್ಲಿಯೂ ಕೂಡ ಉತ್ತರ ಪ್ರದೇಶದಲ್ಲಿ ತುಂಬ ಕಡಿಮೆ ಮತದಾನ ಆಗಿತ್ತು, ಇದೇ ಪ್ರಮಾಣದಲ್ಲಿ ಆಜುಬಾಜಿನಲ್ಲಿ ಮತದಾನ ಆಗಿತ್ತು. ಈಗಲೂ ಕೂಡ 2ನೇ ಹಂತದಲ್ಲಿಯೂ ಕೂಡ ಇದೇ ಆಗಿದೆ. ಇನ್ನು ಬಿಹಾರದಲ್ಲಿಯೂ ಕೂಡ ಅಲ್ಲಿರುವಂತಹ ಏನು ದೊಡ್ಡ ಸಂಖ್ಯೆ 42 ಸಂಖ್ಯೆಯ ಸಂಸದರನ್ನು ಆಯ್ಕೆ ಮಾಡುವಂತಹ ಅಲ್ಲಿ ಒಂದು ಸ್ಥಾನಗಳಿದ್ದಾವೆ. ಆ ಹಿನ್ನೆಲೆಯಲ್ಲಿ ಅಲ್ಲಿಯೂ ಕೂಡ JDU ಜೊತೆ ಮೈತ್ರಿ ಮತ್ತೆ ಬೆಸೆದುಕೊಂಡಿರುವಂತಹ BJP ಅಲ್ಲಿಯೂ ಕೂಡ ಕನಿಷ್ಠ 35 ಸೀಟುಗಳನ್ನು ಪಡೆಯಬೇಕು ಅನ್ನುವಂತಹ ಕಿಚ್ಚಿನೊಂದಿಗೆ ಹೋಗ್ತಾ ಇದೆ. ಆದರೆ ಅಲ್ಲಿಯೂ ಕೂಡ ಕೇವಲ 57% ಮತದಾನ ಆಗಿದೆ. ಅಂದರೆ ಅಲ್ಲಿಯೂ ಕೂಡ BJP ಮತ್ತು JDUಗೆ ಹಿನ್ನಡೆಯಾಗಿರುವಂತಹದ್ದು ಸ್ಪಷ್ಟ ಅಂತ ನಾವು ಅನ್ಕೋಬೇಕಾಗತ್ತೆ. ಮಹಾರಾಷ್ಟ್ರದಲ್ಲಿ ಇಡೀ ಚುನಾವಣೆ ಮಹಾರಾಷ್ಟ್ರದ ಅಸ್ಮಿತೆ, ಈ ಮಣ್ಣಿನ ಮಕ್ಕಳಿಗೆ ಅನ್ಯಾಯ ಆಗಿದೆ, ಅದರಲ್ಲೂ ಉದ್ಧವ್ ಠಾಕ್ರೆ ಶಿವಸೇನೆ ಒಡೆದಾಕಿದ್ದಾರೆ. ಶಿವಸೇನೆ ಬಾಲ್ ಠಾಕ್ರೆ ಕಟ್ಟಿದಂತಹ ಶಿವಸೇನೆಯನ್ನು ಕಸಿದುಕೊಂಡಿದ್ದಾರೆ ಅಥವಾ ಚೂರು ಮಾಡಿದ್ದಾರೆ BJP ಅನ್ನುವಂತಹ ಸೆಂಟಿಮೆಂಟಲ್ ಡ್ರೈವನ್ನು ಉದ್ಧವ್ ಠಾಕ್ರೆ ಮಾಡ್ತಿದ್ದಾರೆ. ಅದು ಸಫಲ ಆದಂಗೆ ಕಾಣ್ತಾ ಇದೆ. ಯಾಕೆಂದರೆ ಇಲ್ಲಿ ವೋಟಿಂಗ್ ಪ್ರಮಾಣ ಕಳೆದ ಬಾರಿಗಿಂತಲೂ ಕೂಡ ಕಡಿಮೆಯಾಗಿದೆ. 59% ಮಾತ್ರ ಇಲ್ಲಿ ಮತದಾನ ನಡೆದಿರೋದ್ರಿಂದ BJPಗೆ ಇಲ್ಲಿಯೂ ಕೂಡ ಪೆಟ್ಟು ಬಿದ್ದಿರುವಂತಹದ್ದು ಸಾಧ್ಯತೆಗಳಿದೆ. ಇನ್ನು ಕರ್ನಾಟಕದಲ್ಲಿ 14 ಸೀಟ್ ಏನು ನಡೆದಿದೆ, ಇದರ ಬಗ್ಗೆ ವಿವರವಾದಂತಹ ಇನ್ನೊಂದು ವಿಡಿಯೋ ಹಾಕ್ತೀನಿ, ಪ್ರತಿ ಕ್ಷೇತ್ರದಲ್ಲಿ ಏನೇನಾಗಿದೆ ಅನ್ನುವಂತಹದ್ದು. ಆದರೆ ಒಟ್ಟಾರೆಯಾಗಿ ನಿನ್ನೆ ನಡೆದಂತಹ 14 ಕ್ಷೇತ್ರಗಳಲ್ಲಿ ಏನಾಗಿದೆ ಅಂತ ಹೇಳೋದಾದರೆ, ಇಲ್ಲಿಯೂ ಕೂಡ BJPಗೆ ಕಳೆದ ಬಾರಿಗಿಂತಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೀಟುಗಳನ್ನು ಕಳೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳಿದೆ. ಕಳೆದ ಬಾರಿ ಈ 14 ಅಲ್ಲ, ಇಡೀ ರಾಜ್ಯದ 28ರಲ್ಲಿ ಕಾಂಗ್ರೆಸ್ ಕೇವಲ ಒಂದೇ ಒಂದು ಸೀಟ್ ಗೆದ್ದಿತ್ತು. ಅದು ಕಾಂಗ್ರೆಸ್ JDS ಜೊತೆ ಮೈತ್ರಿ ಮಾಡಿಕೊಂಡು JDS ಒಂದೇ ಒಂದು ಹಾಸನವನ್ನು ಗೆದ್ದಿತ್ತು. ಸುಮಲತಾ ಅವರು ಇಲ್ಲಿ ಇಂಡಿಪೆಂಡೆಂಟ್ ಆಗಿ ಪಕ್ಷೇತರರಾಗಿ ಮಂಡ್ಯ ಕ್ಷೇತ್ರವನ್ನು ಗೆದ್ದುಕೊಂಡಿದ್ರು. ಆನಂತರ ಅವರು BJPಗೆ ಸಪೋರ್ಟ್ ಮಾಡಿದರು. ಸೊ ಈಗಿನ ಸದ್ಯದ ಪರಿಸ್ಥಿತಿಯನ್ನು ನೋಡೋದಾದರೆ ಕರ್ನಾಟಕದಲ್ಲಿ 27 ಜನ BJP ಸಂಸದರಿದ್ದಾರೆ, ಡೈರೆಕ್ಟು ಇಂಡೈರೆಕ್ಟು. NDA ಸಂಸದರು ಅಂತ ಹೇಳ್ಬೋದು, BJP ಸಂಸದರಲ್ಲ, NDA ಸಂಸದರು ಅಂತ ಹೇಳ್ಬೋದು. 27 ಜನ. ಒಬ್ಬರು ಕಾಂಗ್ರೆಸ್ DK ಸುರೇಶ್ ಬೆಂಗಳೂರು ಗ್ರಾಮಾಂತರದಿಂದ. ಸೊ ಈ ಬಾರಿ ಮತದಾನ ಶೇಕಡ ಪ್ರಮಾಣ 4% ಕುಸಿದಿದೆ. ಇದರ ಅರ್ಥ ಸ್ಪಷ್ಟವಾಗಿ BJPಗೆ ಪೆಟ್ಟು ಬಿದ್ದಿದೆ ಅಂತ ಹೇಳಬಹುದು. ಇಲ್ಲಿ
ಸಮಬಲ ಅಥವಾ ಸಮಬಲವನ್ನು ದಾಟಿ ಕಾಂಗ್ರೆಸ್ಗೆ ಮುನ್ನಡೆ ದೊರಕಿರುವಂತಹ ಎಲ್ಲ ಸಾಧ್ಯತೆಗಳು ಈ ಒಂದು ನಿನ್ನೆಯ ಮತದಾನವನ್ನು ಗಮನಿಸಿದಾಗ ನಮಗೆ ಸ್ಪಷ್ಟವಾಗುತ್ತೆ. ಸೊ ಒಟ್ಟಾರೆಯಾಗಿ ಇಡೀ ದೇಶದಲ್ಲಿ ಮೊದಲನೇ ಹಂತ ಮತ್ತು ಎರಡನೇ ಹಂತ ಎರಡೂ ಹಂತಗಳನ್ನು ತೆಗೆದುಕೊಂಡಾಗ ಶೇಕಡಾವಾರು ಮತದಾನದ ಪ್ರಮಾಣ ಕಡಿಮೆ ಆಗ್ತಾನೆ ಹೋಗ್ತಿದೆ. ಕಳೆದ ಬಾರಿಗೆ 2019 ಚುನಾವಣೆಗಳಿಗೆ ಹೋಲಿಸಿದರೆ ತುಂಬ ಕಡಿಮೆ ಆಗ್ತಿದೆ. ಇದು ಸ್ಪಷ್ಟವಾಗಿ BJPಯ 400 ಅನ್ನುವಂತಹ ಘೋಷಣೆ ಏನಿದೆ ಅದು ಮೊದಲಿಂದಲೂ ಕೂಡ ಓವರ್ ಎಕ್ಸಾಜರೇಟೆಡ್ ಫಿಗರ್ ಅನ್ನುವಂಥದ್ದು ನಮಗೆಲ್ರಿಗೂ ಗೊತ್ತಿದೆ. ಆದರೆ ಅದನ್ನೇ ಹೇಳಿಕೊಂಡು ಮತ ಕೇಳಿಕೊಂಡು ಹೋಗ್ತಿರುವಂತಹ ಅದರ ಬಗ್ಗೆನೇ ಮಾತನಾಡ್ತಿರುವಂತಹ BJPಗೆ ಸ್ಪಷ್ಟವಾಗಿ ಆ ಸಂಖ್ಯೆ ತುಂಬ ದೂರದಲ್ಲಿದೆ. ಮೊದಲನೇ ಹಂತದಲ್ಲೇ ಅದು ಕೈ ಬಿಟ್ಟು ಹೋಗಿತ್ತು 400 ಅನ್ನುವಂಥದ್ದು. ಎರಡನೇ ಹಂತವನ್ನು ಗಮನಿಸಿದಾಗ ಅದಿನ್ನೂ ಕೂಡ ದೂರ ಆಗಿದೆ. ಈಗ 300 ಅನ್ನುವಂತಹ ಟಾರ್ಗೆಟನ್ನು ಮಾಡುವುದೇ ಅವರಿಗೆ ದೊಡ್ಡ ಸಾಧನೆ ಆಗುವಂತಹದ್ದು. ಮುಂದಿನ ದಿನಗಳಲ್ಲಿ 300ಕ್ಕಾದರೂ ಟ್ರೈ ಮಾಡೋಣ ಹೋಗುವಂತಹ ಸಾಧ್ಯತೆಗಳೇ ಅವರಿಗೆ ಹೆಚ್ಚಾಗಿ ಕಾಣ್ತಾ ಇದೆ. ಆದರೆ ಮುಂದಿನ ಹಂತಗಳು ಕೂಡ ಇದೇ ಥರ ಹೋದರೆ ಅವರಿಗೆ 200-250 ಕೂಡ ದೊಡ್ಡ ಸಂಖ್ಯೆಯಾಗಿ ಕಾಣಬಹುದು. ಸೊ ಈ ಒಂದು ಹಂತದ ಮತದಾನದ ನಂತರ ಈಗ ಮುಂದೆ ಏನು BJP ಕಾಂಗ್ರೆಸ್ ನಡೆಗಳು ಏನಾಗಿರಬಹುದು ಅನ್ನೋದನ್ನು ನಾವು ನೋಡೋದಾದರೆ BJPಗೆ ಸ್ಪಷ್ಟವಾಗಿ ಗೊತ್ತಿದೆ ಶೇಕಡಾವಾರು ಕುಸಿದಿದೆ ಅಂದರೆ ನಮ್ಮ ಕತೆ ಮುಗೀತಿದೆ ಅಂತ ಅರ್ಥ. ಮೊದಲನೇ ಹಂತದ ನಂತರ ಶೇಕಡಾವಾರು ಪ್ರಮಾಣ ಕುಸಿದಿರುವಂತಹದ್ದು ಮತ್ತು ಮತದಾರರ ಮನಸ್ಥಿತಿಯನ್ನು ಲೆಕ್ಕ ಹಾಕಿದಂತಹ ಅದರ ಬಗ್ಗೆ ಸೂಚನೆಗಳನ್ನು ಪಡ್ಕೊಂಡಂತಹ ಮೋದಿಯವರು ಕಂಪ್ಲೀಟಾಗಿ ರಾಮ ಮಂದಿರ ಬಿಟ್ಟರು, ಬೇರೆ ಎಲ್ಲವನ್ನು ಬಿಟ್ಟರು, ಕಪ್ಪು ಹಣ ಬಿಟ್ಟರು, ಭ್ರಷ್ಟಾಚಾರ ಬಿಟ್ಟರು, ಎಲ್ಲ ಬಿಟ್ಟರು. ಹಿಂದೂ ಮುಸ್ಲಿಂ ಅನ್ನುವಂತಹ ಹಳೇ ಒಂದು ಖಡ್ಗವನ್ನು ತಗೊಂಡು ಬಂದು ನಮ್ಮ ಮುಂದೆ ಜಳಪಿಸೋದಕ್ಕೆ ಶುರು ಮಾಡಿದ್ರು. ಮುಸ್ಲಿಮರಿಗೆ ನಾವು ಹಿಂದೂಗಳು ಎಲ್ಲವನ್ನು ಕೊಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲೇ ಹೇಳಿಬಿಟ್ಟಿದೆ ಆಸ್ತಿಯ ಮರು ಹಂಚಿಕೆ ಆಗುತ್ತೆ. ಹಿಂದೂಗಳ ಆಸ್ತಿಯನ್ನು ಕಸಿದು ಮುಸ್ಲಿಮರಿಗೆ ಕೊಟ್ಟುಬಿಡ್ತಾರೆ. ಹಿಂದೂಗಳ ಮಾಂಗಲ್ಯವನ್ನು ಕೂಡ ಮಹಿಳೆಯರ ಮಾಂಗಲ್ಯವನ್ನು ಕೂಡ ಕಿತ್ಕೊಂಡು ಮುಸ್ಲಿಮರಿಗೆ ಕೊಟ್ಟುಬಿಡ್ತಾರೆ. ಮುಸ್ಲಿಮರಿಗೆ ಎಲ್ಲ ಈ ದೇಶವನ್ನು ಕೊಟ್ಟುಬಿಟ್ಟು ಹಿಂದೂಗಳನ್ನು ಗುಲಾಮರನ್ನಾಗಿ ಮಾಡಿಬಿಡ್ತಾರೆ. ಈ ಒಂದು ಕೊಳಕು ಧರ್ಮವನ್ನು ಇಟ್ಕೊಂಡು ಮಾಡುವಂತಹ ರಾಜನೀತಿಗೆ ಮೋದಿಯವರು ಮೊದಲನೇ ಹಂತದಲ್ಲಿ ತಮ್ಮ ಹಿನ್ನಡೆಯನ್ನು ಗಮನಿಸಿ ತಗೊಂಡು ಬಂದರು. ಆದರೆ ಈಗ ಡಬಲ್ ಧಮಾಕ ಎರಡನೇ ಹಂತದಲ್ಲಿಯೂ ಕೂಡ ಅವರಿಗೆ ಸ್ಪಷ್ಟವಾಗಿ ಹಿನ್ನಡೆ ಇದೆ. ಶೇಕಡಾವಾರು ಪ್ರಮಾಣ ಕುಸಿದು ಹೋಗ್ತಿದೆ. ಹಾಗಾಗಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ದ್ವೇಷವನ್ನು ಹರಡೋದು ಬಿಟ್ಟರೆ ಅವರಿಗೆ ಬೇರೆ ಯಾವುದೋ ದಾರಿ ಇಲ್ಲ. ಅದರ ಸೂಚನೆಗಳು ಆಲ್ರೆಡಿ ನಮಗೆ ಸಿಕ್ಕಾಗಿದೆ. ಇವತ್ತು ಬೆಳಗ್ಗೆ ಸಮಾವೇಶ ನಡೆಸಿದಂತಹ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಿಂದುತ್ವದ ಜೊತೆಗೇನೆ ಗೋಮಾತೆಯನ್ನು ಮತ್ತೆ ಹೇಳ್ಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೇ ಹೇಳಿದ್ದಾರೆ ಅನ್ನುವಂತಹ ಒಂದು ದೊಡ್ಡ ಸುಳ್ಳನ್ನು ಹೇಳಿ ಜನರ ಮುಂದೆ ಚಪ್ಪಾಳೆ ಗಿಟ್ಟಿಸ್ಕೊಳ್ತಾ ಜನರ ಭಾವನೆಗಳನ್ನು ಕೆರಳಿಸ್ತಾ ಅವರು ಹೇಳಿದ್ದಂತಹದ್ದು. ಯೋಗಿ ಆದಿತ್ಯನಾಥ್ ಹೇಳಿದ್ದು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಗೋಮಾಂಸವನ್ನು ಅಥವಾ ಗೋವುಗಳನ್ನು ಹತ್ಯೆ ಮಾಡೋದಕ್ಕೆ ಸರ್ವತ್ರ ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ ಕೊಡುವುದಾಗಿ ವಾಗ್ದಾನ ಮಾಡಿದೆ. ಮುಸ್ಲಿಮರಿಗಾಗೇ ಈ ವಾಗ್ದಾನ ಮಾಡಿದೆ. ನಮ್ಮ ಗೋಮಾತೆ, ನಮ್ಮ ಪೂಜ್ಯನೀಯ ಗೋಮಾತೆ, ಈ ದೇಶದ ಧರ್ಮದ ಸಂಕೇತವಾಗಿರುವಂತಹ ಗೋಮಾತೆಯನ್ನು ಕೊಲ್ಲೋದಕ್ಕೆ ಮುಸ್ಲಿಮರಿಗೆ ಲೈಸೆನ್ಸ್ ಕೊಡ್ತೀನಿ ಅಂತ ಕಾಂಗ್ರೆಸ್ ಹೇಳಿದೆ ಅಂತ ದೊಡ್ಡ ಸುಳ್ಳನ್ನು ಹೇಳಿದ್ದಾರೆ. ಈ ವಾಟ್ಸಪ್ ಯೂನಿವರ್ಸಿಟಿಯ ಕಾಲದಲ್ಲಿ ಮತ್ತು ಅಂಧಭಕ್ತರ ಕಾಲದಲ್ಲಿ ಮತ್ತು ಮಾಧ್ಯಮಗಳೇ BJPಯ ಜೊತೆಗೆ ಅವಳಿ ಜವಳಿಗಳ ರೀತಿಯಲ್ಲಿ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ಇಂತಹ ಸುಳ್ಳು ಅಂತ ಹೇಳುವವರೇ ಇರೋದಿಲ್ಲ. ಹಾಗಾಗಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಇಲ್ಲದೇ ಇರುವಂತಹ ಗೋ ಹತ್ಯೆ ವಿಚಾರವನ್ನು ಇವರು ತೆಗೆದುಕೊಂಡಿದ್ದಾರೆ. ಇದು ಸ್ಪಷ್ಟವಾಗಿ ಏನು ಹೇಳುತ್ತಂದರೆ ನಾನು ಆಗಲೇ ಹೇಳದಂಗೆ ಎರಡನೇ ಹಂತದಲ್ಲಿ ಎರಡನೇ ಪೆಟ್ಟು ಜೋರಾಗಿ ಬಿದ್ದಿದೆ BJPಗೆ. ಸೊ ಮೋದಿಯವರು ಅದರ ನಂತರ ಇನ್ನೂ ಬಾಯಿ ಬಿಟ್ಟಿಲ್ಲ. ನಾಳೆ ಬೆಳಗಾವಿಯಲ್ಲಿ ಸಮಾವೇಶ ಇದೆ. ಅಲ್ಲಿ ಖಂಡಿತವಾಗ್ಲೂ ಕೂಡ ಎರಡನೇ ಹಂತದಲ್ಲಿ ಹಿನ್ನಡೆಯ ಏನು ಸೂಚನೆಗಳು ಸಿಕ್ಕಿದ್ದಾವೆ ಅದಕ್ಕೆ ಪ್ರತಿಯಾಗಿ ಇನ್ನೊಂದಷ್ಟು ದೊಡ್ಡ ಮಟ್ಟದಲ್ಲಿ ದ್ವೇಷ ರಾಜಕಾರಣವನ್ನು, ದ್ವೇಷ ಭಾಷಣವನ್ನು, ಮುಸ್ಲಿಂ ವಿರೋಧಿ ಹೇಳಿಕೆಯನ್ನು ಕೊಡ್ತಾರೆ. ಸ್ಪಷ್ಟವಾಗಿ ಅದಕ್ಕೆ ಪೀಠಿಕೆಯನ್ನು ಯೋಗಿ ಆದಿತ್ಯನಾಥ್ ಇವತ್ತೇ ಆಗಿದೆ. ಸೊ ಇದು ಎರಡನೇ ಹಂತದ ಮತದಾನದ ನಂತರ ಏನೆಲ್ಲ ಪರ್ಸೆಂಟೇಜ್ಗಳು ಬಂದಿದೆ ಅನ್ನೋದರ ಲೆಕ್ಕಾಚಾರ, ಜೊತೆಗೆ ಯಾರು ಮೇಲುಗೈ ಸಾಧಿಸಿದ್ದಾರೆ, ಯಾರು ಹಿನ್ನಡೆಯನ್ನು ಅನುಭವಿಸ್ತಿದ್ದಾರೆ ಅನ್ನುವಂತಹ ನನ್ನ ವಿಶ್ಲೇಷಣೆ, ಜೊತೆಗೆ ಮುಂದೆ BJPಯ ಪ್ರಚಾರದ ವೇಗ ಅಥವಾ ಅದರ
ದಿಕ್ಕು ಯಾವ ರೀತಿ ಇರಬಹುದು ಅನ್ನುವಂತಹದ್ದು ಒಂದಷ್ಟು ನನ್ನ ಅನಿಸಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಮತ್ತೆ 3ನೇ ಹಂತದ ಮತದಾನದ ನಂತರ ಇದೇ ರೀತಿಯಾದಂಥ ವಿಶ್ಲೇಷಣೆಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.